ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಹಸಿಮೆಣಸಿನ್ಕಾಯಿ ಖಾರದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ಈ ಥರ ಒಂದು ಖಾರ ಮಾಡಿಟ್ಕೊಂಡ್ರೆ ನೀವು ಎಲ್ಲ ರೆಸಿಪಿಗಳಿಗೂ ಯೂಸ್ ಮಾಡ್ಬೋದು. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಥವಾ ಪಲ್ಯಗಳಿಗೆ, ರೈಸ್ ಐಟಮ್ಸ್ ಏನೇ ಮಾಡಬೇಕಾದ್ರೂ ಸಹಿತ ಇದು ಒಂದು ಖಾರ ಇದ್ದರೆ ಸಾಕು. ನೋಡ್ರಿ, ಹಸಿ ಖಾರ ಇಷ್ಟಪಡೋರಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುವಂತಹ ಖಾರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ರಿ. ಇದು ಉತ್ತರ ಕರ್ನಾಟಕದ ಕಡೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದನ್ನು ಮಾಡ್ತಾರೆ. 8 ದಿನದವರೆಗೂ ಸ್ಟೋರ್ ಮಾಡ್ಬೋದು, ಏನು ಕೆಡೋದಿಲ್ಲ. ನೋಡ್ರಿ, ಹಾಗಾದರೆ ಹೇಗೆ ಮಾಡೋದು ಅಂತ ವಿಡಿಯೋನ ನೋಡಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕಿಂದ ನಮಗೆ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ. ನೋಡಿ, ಹಾಗಾದರೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ನೋಡಿರಿ, ನಾನು ಖಾರ ಇರುವಂತಹ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇಲ್ಲಿ 1/4 kg ಮೆಣಸಿನ್ಕಾಯಿದ್ದು ಖಾರ ಮಾಡ್ತಾ ಇದ್ದೀನಿ ನಾನು. ನೀವು ಖಾರ ಇರೋದನ್ನು ತೊಗೊಳ್ರಿ, ಯಾಕಂದರೆ ಸಪ್ಪ ಇರೋದು ತೊಗೊಂಡ್ರೆ ಖಾರ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಚಟ್ನಿ. ಇದು ಗುಂಟೂರು ಮೆಣಸಿನ್ಕಾಯಿ ಅಂತ ಕರಿತೀವಿ ನೋಡಿರಿ, ಅದನ್ನು ಬಳಸಿದರೆ ಇನ್ನೂ ತುಂಬ ಒಳ್ಳೆಯದು. ಇದು ಕೂಡ ಖಾರ ಇರುವಂಥ ಮೆಣಸಿನ್ಕಾಯಿ. ಈಗ ಇದನ್ನು ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ನೀರಿನ ಅಂಶ ಎಲ್ಲ ತೆಗೆದಿದೆ, ಅಂದರೆ ಡ್ರೈ ಆಗಿರಬೇಕು ಮೆಣಸಿನ್ಕಾಯಿ. ಈಗ ಇದನ್ನು ಹುರಿಯೋಣ. ಹಂಚಿಗೆ ಹಾಕಿ ಹುರಿಬೇಕು, ತವಾಗ ಹಾಕಿ. ತವ ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ. ಇದನ್ನು ನೋಡಿರಿ, ಚೆನ್ನಾಗಿ ಹುರಿಬೇಕು, ಕೆಂಪಿಗೆ ಹುರಿಬೇಕು. ಯಾಕಂದರೆ ಹಸಿ ಬಿಸಿಯಾಗಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಮೆಣಸಿನ್ಕಾಯಿ ಮಾತ್ರ ಹುರಿಬೇಕಾದ್ರೆ ಚೆಂದಾಗೆ ಹುರಿಬೇಕು. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿರಿ, ಹಾಗಾಗಿ ನೀವು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನ ತಗೊಳ್ರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಹುರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಹುರಿಯೋ ಮೆಥಡ್ನಲ್ಲಿ ಮೆಣಸಿನ್ಕಾಯಿ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿರಿ, ಹಸಿಯಾಗಿ ಮಾತ್ರ ಹುರಿಬಾರ್ದು, ಚೆನ್ನಾಗಿ ಕೆಂಪಿಗೆ 2 ಕಡೆ ಹುರಿಬೇಕು. ನೋಡಿ, 2 ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಫ್ರೈ ಆದರೆ ಸಾಕು. ನೋಡಿರಿ, ಬೇಗ ಮಾಡ್ಬೋದು ಕ್ವಿಕ್ಕಾಗಿ ಚಟ್ನಿನ. ನೋಡಿರಿ, ಇಲ್ಲಿ ಚೆನ್ನಾಗಿ 2 ಕಡೆ ಫ್ರೈ ಆಗಿದೆ. ಇದೇ ರೀತಿ ಫ್ರೈ ಮಾಡಿಕೊಡ್ರಿ. ಹಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಚಟ್ನಿ. ಚೆನ್ನಾಗಿ ಹುರಿದ್ರೆ ನೋಡಿರಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡಿರಿ, ಹೀಗೆ ಚೆನ್ನಾಗಿ ಹುರಿಬೇಕು. ಈಗ ಇದನ್ನು ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಯಾಕಂದರೆ ಬಿಸಿ ಇರಬೇಕಾದ್ರೆ ಮಿಕ್ಸರ್ ಹಾಕಬಾರ್ದು, ಚಟ್ನಿ ಬೇಗ ಬೂಸ್ಟ್ ಬಂದುಬಿಡುತ್ತೆ, ಕೆಟ್ಟು ಹೋಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೋಬೇಕು. ಈಗ ನೋಡಿರಿ, ಇದನ್ನು ತೆಗೆದು ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರಿಗೆ ಹಾಕಿ ಬರೀ ಮೆಣಸಿನ್ಕಾಯಿ ಅಷ್ಟೇ ಗ್ರೈಂಡ್ ಮಾಡೋದಲ್ಲ, ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸಲೇಬೇಕು. ನೋಡಿರಿ, ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ನೋಡಿರಿ, 2 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಇದ್ದವರು ಸ್ವಲ್ಪ ಕರಿಬೇವು ಇದ್ದರೆ ಅದನ್ನು ಹಾಕ್ಕೊಳ್ರಿ. ಹಸಿ ಕರಿಬೇವು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಇವಾಗ ನೀರು ಹಾಕ್ಲಾರ್ದೇ ನಾವು ಗ್ರೈಂಡ್ ಮಾಡಿ ತೊಗೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಹಾಕಿದರೆ ಜಾಸ್ತಿ ದಿನ ಇಡೋಕ್ಕಾಗೋದಿಲ್ಲ ಚಟ್ನಿ. ಆಮೇಲೆ ಗ್ರೈಂಡ್ ಮಾಡಬೇಕಾದ್ರೆ ನೋಡಿರಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಗ್ರೈಂಡ್ ಮಾಡಿ. ಬೀಜ ಕಾಣಿಸ್ಬಾರ್ದು, ಮೆಣಸಿನ್ಕಾಯಲ್ಲಿರುವಂಥ ಬೀಜ ಕಾಣಿಸ್ಬಾರ್ದು. ಎಲ್ಲದು ನುಣ್ಣಗೆ ಗ್ರೈಂಡ್ ಆಗಿರಬೇಕು. ಯಾಕಂದರೆ ಬೀಜ ಅದು ಕಾಣಿಸಿದ್ರೆ ಹೊಟ್ಟೆಗೆ ಹತ್ತೋದಿಲ್ಲ, ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ನೀವು ಈ ಥರ ನೈಸಾಗಿ ಪೇಸ್ಟ್ ಥರನೇ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಈ ಥರ ನೈಸಾಗಿ ಫೈನ್ ಪೇಸ್ಟ್ ಆಗಬೇಕು. ಇದನ್ನು ನಾವೀಗ ಎಲ್ಲದಕ್ಕೂ ಪಲ್ಯಗಳಿಗೆ ಅಥವಾ ಎಲ್ಲ ಅಡುಗೆಗಳಿಗೂ ಇದನ್ನು ನಾವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಪ್ಲೇಟಿಗೆ ಹಾಕಿ ತೆಗೆದು ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿಯಾದಂಥ ಹಸಿಮೆಣಸಿನ್ಕಾಯಿ ಚಟ್ನಿ. ಇದನ್ನು ಬಿಸಿ ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಹಾಕಿ ಸವರ್ಬಿಟ್ಟು ತಿಂದರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಾಗಾದರೆ ಹೇಗೆ ಕಾಣಿಸ್ತಾ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಾರಿ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.